ನಾನ್ ವೆಜ್ ತಿಂದು ಬೇಜಾರಾಗಿದ್ರೆ ಒಂದ್ಸಲ ಈ ರೀತಿ ಡಬಲ್ ಬೀನ್ಸ್ ಮತ್ತೆ ಹಾಲನ್ನ ಉಪಯೋಗಿಸಿ ವೆಜ್ ಬಿರಿಯಾನಿ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. 1 ಪ್ಲೇಟ್ ತಿನ್ನವರು ಕೂಡ 8 ಪ್ಲೇಟ್ ತಿಂದು ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ಇದರ ಮುಂದೆ ಯಾವ ನಾನ್ ವೆಜ್ ಕೂಡ ಬೇಡ, ಅಷ್ಟು ಸ್ಪೈಸಿಯಾಗಿ ರುಚಿಕರವಾಗಿ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಈ ಬೀನ್ಸ್ ಮತ್ತೆ ಹಾಲು. ತಿಂತಾ ಇದ್ರೆ ಈ ಬಿರಿಯಾನಿನ ಗೊತ್ತೇ ಆಗಲ್ಲ ನಾವು ಎಷ್ಟು ಪ್ಲೇಟ್ ತಿಂತಿದೀವಿ ಅಂತ. ಅಷ್ಟೇ ರುಚಿಯಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೇನೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ ಒಂದ್ 50 ಗ್ರಾಮ್ ಆಗೋಷ್ಟು ವೈಟ್ ಡಬಲ್ ಬೀನ್ಸ್ ಅನ್ನ ತಗೊಂಡಿದ್ದೀನಿ. ಇದನ್ನ ಒಂದ್ 2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡ್ಕೊಂಡು ಓವರ್ ನೈಟ್ ನೆನೆಯಾಗಿ ಇಟ್ಕೊಂಡಿದ್ದೆ. ಅಂದ್ರೆ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನೈಟೇ ನೆನೆಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಮತ್ತೆ ಒಂದ್ಸಲ ನೀರ್ನೆಲ್ಲ ಸೋಲಿಸ್ಕೊಂಡು ಸಪರೇಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಅನ್ ಮಾಡಿ ಒಂದು ಕುಕ್ಕರ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದ್ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು, ಒಂದು ಪಲಾವ್ ಎಲೆ, ಹಾಗೆ ಒಂದು ಅರ್ಧ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಒಂದೇ ಒಂದು ಏಲಕ್ಕಿ, ಅರ್ಧ ಇಂಚ್ ಆಗೋಷ್ಟು ಚಕ್ಕೆ, ಒಂದ್ 3 ರಿಂದ 4 ಲವಂಗ, ಹಾಗೆ ಸ್ವಲ್ಪ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಸರಿ ಮೆಂತಿನ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಒಂದ್ 3 ರಿಂದ 4 ಹಸಿಮೆಣಸಿಕೆನ ಮಧ್ಯಕ್ಕೆ ಕಟ್ ಮಾಡಿ ಇದನ್ನು ಕೂಡ ಎಣ್ಣೆಲಿ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ಫ್ರೈ ಮಾಡ್ಕೊಂಡಿದ ನಂತರ ಮೀಡಿಯಂ ಸೈಜ್ದು ಒಂದ್ 2 ಈರುಳ್ಳಿನ ಈ ತರ ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನಾನ್ ಮಾಡ್ತಿರೋ ಕ್ವಾಂಟಿಟಿ 2 ಲೋಟ ಆಗುವಷ್ಟು ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಜಾಸ್ತಿ ಮಾಡ್ತಾ ಇದ್ರೆ ನಾನು ತೋರಿಸುವ ಇಂಗ್ರೀಡಿಯೆಂಟ್ಸ್ ನ ನೀವು ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಷ್ಟೇನೆ. ಇವಾಗ ನೋಡಿ, ಈರುಳ್ಳಿನೂ ಕೂಡ ಕ್ಲೀನ್ ಆಗಿ ಫ್ರೈ ಆಗಿದೆ, ಇಷ್ಟಾದ್ರೆ ಸಾಕು. ಇವಾಗ ಬೀನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ನಾನು ಒಂದು 3 ರಿಂದ 4 ಮೀಡಿಯಂ ಸೈಜ್ ಟೊಮೊಟೊನ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಮೀಡಿಯಂ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದ್ 2 ಕಡ್ಡಿ ಆಗೋಷ್ಟು ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಇವಾಗ ಇದನ್ನೆಲ್ಲ ಹಸಿ ಸ್ಮೆಲ್ ಹೋಗ್ಬೇಕು, ಆ ರೀತಿ ಇದನ್ನ ಎಣ್ಣೆಲೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಸಮಯ ಏನು ಬೇಕಾಗಿರಲ್ಲ, ಒಂದ್ 5 ರಿಂದ 7 ನಿಮಿಷ ಇದನ್ನ ಎಣ್ಣೆಲಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕು, ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಇವಾಗ ಎಷ್ಟು ಫ್ರೈ ಆಗಿದ ನಂತರ ಇಲ್ಲಿ ಮೀಡಿಯಂ ಸೈಜ್ 3 ಆಲೂಗೆಡ್ಡೆನ ತಗೊಂಡಿದ್ದೀನಿ. ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಈ ತರ ಟೂಬ್ಗಳಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇವಾಗ ಸ್ಪೈಸಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಹೋಮ್ ಮೇಡ್ ಬಿರಿಯಾನಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡು ಇವಾಗ ಇದನ್ನೆಲ್ಲನೂ ಕೂಡ ಹಸಿ ಸ್ಮೆಲ್ ಅಲ್ಲಿ ಹೋಗ್ಬೇಕು, ಆ ರೀತಿ ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಖಾರಕ್ಕೆ ಅನುಗುಣವಾಗಿ ನೀವು ಚಿಲ್ಲಿ ಪೌಡರ್ ಮತ್ತೆ ಹಸಿಮೆಣಸಿಕಾಯಿನ ನೋಡ್ಕೊಂಡು ಹಾಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಸ್ಪೈಸಸ್ ನ ಕಡಿಮೆಯಾಗಿ ಹಾಕೊಂಡಿದ್ದೀನಿ ಅಷ್ಟೇನೆ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಒಂದ್ ಅರ್ಧ 1 ಕಪ್ ಆಗೋಷ್ಟು ನಾನು ಇಲ್ಲಿ ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಮೊಸರು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ನೀವು ನಿಂಬೆ ರಸನು ಕೂಡ ಹಾಕೋಬಹುದು. ಬಟ್ ಮೊಸರು ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ರುಚಿಗೆ ಕೂಡ ಇರುತ್ತೆ. ನೋಡಿ, ಇವಾಗ ಇದನ್ನೆಲ್ಲಾನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಹಾಕಿರುವ ಹಸಿ ಪದಾರ್ಥ ಎಲ್ಲ ಕೂಡ ಹಸಿ ಸ್ಮೆಲ್ ಎಲ್ಲ ಹೋಗಿ ಸೈಡ್ ಅಲ್ಲಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ಈ ಮಸಾಲೆನೂ ಕೂಡ ನಾವು ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈ ರೀತಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಫಸ್ಟ್ ಒಂದ್ 2 ಲೋಟ ಅಕ್ಕಿನ ಕ್ಲೀನ್ ಆಗಿ ತೊಳೆದು ಒಂದ್ ಅರ್ಧ ಗಂಟೆ ಮುಂಚೆನೆ ನೆನೆಯಾಗಿ ಇಟ್ಕೊಂಡಿದ್ದೆ. ಇವಾಗ ಆ ನೀರನ್ನೆಲ್ಲ ಸೋರಿಸ್ಕೊಂಡು ಅಕ್ಕಿ ಮಾತ್ರ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ತರ ಲಾಸ್ಟ್ ಅಲ್ಲಿ ಹಾಕೋದ್ರಿಂದ ಕೊತ್ತಂಬರಿ ಸೊಪ್ಪು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲನೂ ಕೂಡ ಆ ಮಸಾಲೆ ಅಕ್ಕಿಗೆಲ್ಲ ಹಿಡಿಬೇಕು, ಆ ರೀತಿ ಇವಾಗ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ 1 ಲೋಟ ಅಕ್ಕಿಗೆ ಮೆಜರ್ಮೆಂಟ್ ಅಲ್ಲಿ ನಾವು 2 ಲೋಟ ನೀರನ್ನ ಹಾಕೋಬೇಕಾಗತ್ತೆ. ಅದೇ ರೀತಿ ನಾನಿಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ ನಾನು 4 ಲೋಟ ನೀರನ್ನ ಹಾಕೊಂಡಿದ್ದೀನಿ. ನೀವು ಯಾವ ಕಪ್ ಅಳತೆಯಲ್ಲಿ ತಗೋತೀರೋ ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ 2 ಲೋಟ ನೀರನ್ನ ಹಾಕೊಳ್ಳಿ ಅಷ್ಟೇನೆ. ನೋಡಿ, ಇವಾಗ ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದ್ರು ಕಮ್ಮಿ ಇತ್ತಂದ್ರೆ ಈ ಟೈಮಲ್ಲಿ ಬೇಕಾದ್ರೆ ನೀವು ಹಾಕೋಬಹುದು. ಇವಾಗ ಲಾಸ್ಟ್ ಅಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಈ ತರ ಲಾಸ್ಟ್ ಅಲ್ಲಿ ತುಪ್ಪ ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ಬಿರಿಯಾನಿಗೆ ಡಬಲ್ ರುಚಿ ಕೊಡುತ್ತೆ. ಇವಾಗ ತುಪ್ಪ ಹಾಕಿದ ನಂತರ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಜಸ್ಟ್ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಕುಕ್ಕರ್ ವಿಸಿಲ್ ಕೂಡ ಹೋಗಿದೆ, ಕಂಪ್ಲೀಟ್ ಆಗಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ಇವಾಗ ವಿಸಿಲ್ ಅನ್ನ ಈ ತರ ಓಪನ್ ಮಾಡಿ ಕುಕ್ಕರ್ ಅನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ತುಂಬಾನೇ ಪರ್ಫೆಕ್ಟ್ ಆಗಿ
ಈ ವೆಜ್ ಬಿರಿಯಾನಿ ರೆಡಿ ಆಗಿದೆ ಅಂತ. ಇವಾಗ ಈ ರೈಸ್ ಅನ್ನ ಒಂದ್ಸಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲೂ ಕೂಡ ಈ ರೈಸ್ ತಳ ಹಿಡಿದಿಲ್ಲ, ಕ್ಲೀನ್ ಆಗಿ ಮಸಾಲೆ ಅಕ್ಕಿ ಎಲ್ಲ ಕ್ಲೀನ್ ಆಗಿ ಹಿಡಿದಿದೆ. ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಇವಾಗ ಬಿಸಿ ಬಿಸಿ ಇರ್ಬೇಕಾದ್ರೆ ಪ್ಲೇಟ್ ಹಾಕೊಂಡು ತಿಂತಾ ಇದ್ರೆ ಏನ್ ಮಸ್ತಾಗಿರುತ್ತೆ ಗೊತ್ತಾ. ಇದ್ರ ಮುಂದೆ ಯಾವ ನಾನ್ ವೆಜ್ ಕೂಡ ಬೇಕಾಗಿರಲ್ಲ. ಇದಕ್ಕೆ ನೀವು ಸೈಡ್ ಡಿಶ್ ಆಗಿ ಚಟ್ನಿ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಮೊಸರು ಬಜ್ಜಿ ಬೇಕಾದ್ರೆ ನೀವು ಮಾಡ್ಕೊಂಡು ತಿನ್ಬೋದು, ಹಾಗೇನು ಕೂಡ ತಿನ್ಕೋಬಹುದು. ಯಾವುದೇ ಕಾಂಬಿನೇಷನ್ ಏನು ಬೇಕಾಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ಡಬಲ್ ಬೀನ್ಸ್ ಮತ್ತೆ ಹಾಲು ಹಾಕಿ ಮಾಡಿರ್ತೀವಲ್ಲ, ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ತಿಂತಾನೆ ಇದ್ರೆ ನಾವು ಎಷ್ಟು ಪ್ಲೇಟ್ ತಿಂದು ಖಾಲಿ ಮಾಡ್ತಾ ಇದೀವಿ ಅಂತಾನೆ ಗೊತ್ತೇ ಆಗಲ್ಲ. ಅಷ್ಟು ರುಚಿಯಾಗಿ ಅಷ್ಟೇ ಹೆಲ್ದಿಯಾಗಿ ಈ ವೆಜ್ ಬಿರಿಯಾನಿನ ನೀವು ಕೂಡ ಮನೆಯಲ್ಲಿ ಇವತ್ತೇ ಟ್ರೈ ಮಾಡಿ ನೋಡಿ. ಮನ ಮಂದಿ ಎಲ್ಲ ಇಷ್ಟಪಟ್ಟು ತುಂಬಾನೇ ಖಾಲಿ ಮಾಡ್ತಾರೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಈ ವೆಜ್ ಬಿರಿಯಾನಿನ ಲಂಚ್ ಬಾಕ್ಸ್ಗೆ, ಹಾಗೇನೆ ಮಧ್ಯಾಹ್ನ ಊಟಕ್ಕೆ, ನೈಟು ಊಟಕ್ಕೂ ಕೂಡ ಎಲ್ಲರಿಗೂ ಕೂಡ ತುಂಬಾನೇ ಸೂಕ್ತವಾದಂತಹ ನಾನ್ ವೆಜ್ ಬಿರಿಯಾನಿ ಅಂತಾನೆ ಹೇಳ್ಬೋದು. ತಿಂತಾನೆ ಇದ್ರೆ ನಾವು ಎಷ್ಟು ತಿಂದು ಖಾಲಿ ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಈ ರೀತಿ ಮಕ್ಕಳಿಗೆ ಏನಾದ್ರು ಮಾಡ್ಕೊಟ್ಬಿಟ್ರೆ ತುಂಬಾನೇ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ತಿಳಿಸಿ.